Hi guys. Hi, welcome back to my channel. Hi guys, welcome back to my channel. ನನ್ನ channel. My channel. Hi guys. Hi guys, welcome back to my channel. ಇವತ್ತಿನ ವಿಡಿಯೋ ಬಂದು ನಾನು ಟ್ರೆಂಡ್ಸ್ ವಿಡಿಯೋಸ್ನ ಟ್ರೆಂಡ್ಸ್ ಅಲ್ಲಿ ಏನೇನು ಪರ್ಚೇಸ್ ಮಾಡಿದ್ದೆ ಅಂತ ಅದನ್ನ ತೋರಿಸ್ತಾ ಇದ್ದೀನಿ. ಫಸ್ಟ್ ಇದನ್ನ ಓಪನ್ ಮಾಡೋಣ. ಇದು ಬಂದು ಟಾಪ್ ಈ ತರ ಇರುತ್ತೆ. ಇದ್ರದ್ದು ಪ್ರೈಸ್ ಬಂದು 899. ನಮಗೆ ಎಲ್ಲ ಡಿಸ್ಕೌಂಟ್ ಎಲ್ಲ ಹೋಗಿ 459 ಸಿಕ್ತು. ಚೆನ್ನಾಗಿದೆ ಮೆಟೀರಿಯಲ್ ಕ್ವಾಲಿಟಿ. ಎರಡು ತಗೊಂಡು ನಾನು ದನಗೊಂಡು ಸೈಜಸ್ ಡಿಫ್ರೆಂಟ್ ಸೇಮ್ ಇದೊಂದು ಇರುತ್ತೆ. ಇನ್ನೊಂದು ಬಂದು ಈ ತರ ಫ್ಲವರ್. ಇದು ಟ್ರೈನಿಂಗ್ ಇದು ಸೇಮ್. ಇದು ಚೆನ್ನಾಗಿದೆ. ನಮಗೆ ಇದೆರಡು ಸೇರಿ 1300ಗೆ 4 ಬಟ್ಟೆ 1300 ಆಗಿತ್ತು. ಇಷ್ಟ ಆಗ್ಬಿಟ್ಟು ಮತ್ತೆ ನೆಕ್ಸ್ಟ್ ಡೇ ಹೋಗಿದ್ವಿ. ಅದಕ್ಕೆ ತಗೋಬರೋದಕ್ಕೆ ಟಾಪ್ಸ್ ಇದು ಈ ಥರ ಇದೆ. ನಮ್ಮಮ್ಮಗೆ ನಮ್ಮಮ್ಮನ ತಗೊಂಡಿದ್ದು. ಇದು ನನಗೆ, ಅದು ನಮ್ಮ ಅಕ್ಕಗೆ. ಈ ಕಲರ್ ನನಗೆ ಯಾವುದು ಇಷ್ಟ ಆಗಿಲ್ಲ. ಈ ಕಲರ್ ಇಷ್ಟ ಆಯ್ತು, ಅದಕ್ಕೆ ಈ ಕಲರ್ ತಗೊಂಡು. ಈ ಕಲರ್ ಇಷ್ಟ ಆಯ್ತು, ಅದು ಸೈಜ್ ಇದ್ದಿಲ್ಲ, ಅದಕ್ಕೆ ಇದು ತಗೊಂಡೆ. ಅದಾದ್ಮೇಲೆ ಅಪ್ಪ ಅಮ್ಮ ಅವರಿಗೆ ಸ್ವೆಟರ್ಸ್ ತಗೊಂಡ್ವಿ. ಎಲ್ಲರೂ ಹೋಗಿದ್ವಿ. ಇದು ನಮ್ಮಮ್ಮಗೆ, ನಾವು ಇಬ್ರು ಟ್ರೈನಿಂಗ್ ಹೋಗಿರ್ಲಿ ಅಂತ ನಾವು ಹುಡುಕಿ ತಗೊಂಡ್ವಿ. ಇದು ಸ್ವಲ್ಪ ಡಿಸೈನ್ ಚೇಂಜ್ ಇದೆ ಅಷ್ಟೇ. ಇದೆಲ್ಲ ಸೇಮ್. ಎಷ್ಟು ಕ್ಲಾತ್ಸ್ ತಗೊಂಡಿತ್ತು? ಎಷ್ಟು ಓವರ್ ಬಿಲ್ ಎಷ್ಟಾಗಿರ್ಬೋದು ಅಂತ ಕಮೆಂಟ್ ಮಾಡಿ ಪ್ಲೀಸ್. 50%. ಅದೆಲ್ಲ ಆಗಿದ್ದಾದ್ಮೇಲೆ ತರಕಾರಿನೆಲ್ಲ ಕ್ಲೀನ್ ಮಾಡಬೇಕಾಗಿತ್ತು ಹಬ್ಬಕ್ಕೆ. ಯಾಕಂದ್ರೆ ನೆಕ್ಸ್ಟ್ ದಿನ ಹಬ್ಬ ಇತ್ತಲ್ಲ, ಅದಕ್ಕೆ ಜಾಸ್ತಿ ದಿನ ಆಗಿತ್ತು ಕ್ಲೀನ್ ಮಾಡಿ. ಅದಕ್ಕೆ ನಾನು ಮತ್ತೆ ನನ್ನ ತಂಗಿ ಇಬ್ರು ಕ್ಲೀನ್ ಮಾಡ್ತಿದ್ರಿ. ಫುಲ್ ಕ್ಲೀನ್ ಮಾಡಿ 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 ಅದು ಫುಲ್ ಆಯಿಲ್ ಎಲ್ಲ ಆಗ್ಬಿಟ್ಟಿತ್ತು ಈಚೆಗಡೆ. ಅದು ಎಷ್ಟು ನೀರು ಹಾಕಿ ತೊಳೆದ್ರೂ ಹೋಗ್ತಿರ್ಲಿಲ್ಲ. ಅದಕ್ಕೆ ಒಂದು ಜೆಲ್ ಥರ ಇತ್ತು, ಅದನ್ನೆಲ್ಲ ಹಾಕಿ ಕ್ಲೀನಾಗಿ ವಾಶ್ ಮಾಡ್ತಿದ್ರು. ಬ್ರಷ್ ಎತ್ಕೊಂಡು ವಾಶ್ ಮಾಡ್ತಾನೆ ಇದ್ವಿ. ಅದು ಆಗ್ತಾನೆ ಇದ್ದಿಲ್ಲ. ಆಮೇಲೆ ಮಾಡಿ ಸ್ವಲ್ಪ ಜಾಸ್ತಿ ಟೈಮಿಂದ ಮರ್ಚ್ತಾನೆ ಇದ್ವಿ ಅಲ್ಲ, ಅದಕ್ಕೆ ಸುಸ್ತಾಗಿತ್ತು. ಅದಕ್ಕೆ ಸ್ವಲ್ಪ ಪ್ರಸಾದ ತಿನ್ನೋಣ ಅಂತ ಹೋಗಿ ಪ್ರಸಾದ ಎತ್ಕೊಂಡ್ಬಂದೆ. ಇದು ಅಯ್ಯಪ್ಪ ಸ್ವಾಮಿ ಇದು. ಅದಾದಮೇಲೆ ಮತ್ತೆ ಸ್ಟಾರ್ಟ್ ಮಾಡಿದ್ವಿ ಮರ್ಚೋದಕ್ಕೆ. ಗೆಟ್ ರೆಡಿ ವಿತ್ ಮೀ ಮಾಡೋಣ ಅಂತ ಸುಮ್ಮನೆ ಹಾಗೆ. ಫಸ್ಟ್ ನಾನು ತಗೊಂಡಿದ್ದು ಫಾಕ್ಸ್ಟೈಲ್ ಅವರ ಆಯಿಲ್ ಫ್ರೀ ಮಾಯ್ಶ್ಚರೈಸರ್. ಈ ರೀತಿ ಇರುತ್ತೆ. ಇದು ಜೆಲ್ ಥರ ಇರುತ್ತೆ. ಒಂದು ಸ್ವಲ್ಪ ಹಾಕ್ಕೊಂಡು
ಒಂದು 10 ಸೆಕೆಂಡ್ಸ್ ಬಿಟ್ಟಾದ್ಮೇಲೆ ಸನ್ಸ್ಕ್ರೀನು ಇದು ಫಾಕ್ಸ್ ಸ್ಟೈಲ್ ಆಗುತ್ತೆ. ನಾನು ಒಂದು 2 ಪಂಪ್ ಇಷ್ಟು ಯೂಸಿಂಗ್ ಆಫ್ 3 ಫಿಂಗರ್ಸ್. ಸನ್ಸ್ಕ್ರೀನ್ ಫಾಕ್ಸ್ ಸ್ಟೈಲ್ ಅವ್ರದ್ದು. ಇದು ಹಾಕಿದ ತಕ್ಷಣ ಈ ಥರ ಗ್ಲೋ ಬರುತ್ತೆ. ಓಪನ್ ಮಾಡು. ಗೈಸ್ ನೆಕ್ಸ್ಟ್ ಸ್ಟೆಪ್ ಒಂದು ಸುಮ್ಮನೆ ಮನೇಲಿರೋದು ರೆಡಿ ಆಗ್ತಿರೋದಿಲ್ಲ, ಸೊ ಅದಕ್ಕೆ ನಾನು ಕನ್ಸಿಲರ್ ಅದನ್ನೆಲ್ಲ ಯೂಸ್ ಮಾಡ್ತೀನಿ. ನಾನು ಯೂಸ್ ಮಾಡ್ತಿರೋದು ಬ್ಲಷ್, ಇದು ಜೋಡಿಯಸ್ ಆಯ್ತು ಚಿಕ್ ಬ್ರಷ್. ಕೇಳಿಸುತ್ತೆಲ್ಲ, ನಾನು ಎಡಿಟ್ ಮಾಡಲ್ಲ, ಮೈಕ್ ಹಾಕೊಬಿಟ್ಟಿದ್ದೀನಿ ಅದಕ್ಕೆ. ನಾನು ಇದನ್ನ ಫಿಂಗರ್ಸ್ ಡೋರ್ ಹಾಕಿಲ್ಲ, ಫಿಂಗರ್ಸ್ ಇಂದ ಬ್ಲೆಂಡ್ ಮಾಡ್ಕೊಳ್ತೀನಿ. ಚೆಕ್ ಇದಾಯಿತು. ಈಗ ಇದನ್ನು ಸೆಟ್ ಮಾಡೋದಕ್ಕೆ ಲೂಸ್ ಪೌಡರ್. ಚೆನ್ನಾಗಿ ಲೂಸ್ ಪೌಡರ್ ನಾನು ಅಷ್ಟೊಂದು ಯೂಸ್ ಮಾಡಲ್ಲ. ಬ್ಲಷ್ ಹಾಕಿದ್ದೀನಿ ಅದಕ್ಕೆ ಸೆಟ್ ಆಗಲಿ ಅಂತ. ಸೆಟ್ ಆಯಿತು ಅಂತ ಅನ್ಕೊಂತೀನಿ. ಇದು ಸ್ವಲ್ಪ ದೂರ ಇಟ್ಬಿಟ್ಟಿದ್ದೀನಿ, ಕ್ಯಾಮ್ರಾ ಕ್ಲೀನ್ ಕಾಣಿಸ್ತಿಲ್ಲ. ನೆಕ್ಸ್ಟ್ ನಾನು ಜಾಸ್ತಿ ಪ್ರಾಡಕ್ಟ್ಸ್ ಯೂಸ್ ಮಾಡೋದು ಕಾಜಲ್, ಸ್ವಿಸ್ ಬ್ಯೂಟಿ ಅವ್ರದ್ದು ಕಾಜಲ್ ಇದು. ಕಾಣಿಸುತ್ತೆ ಹಿಂಗೆ ಅದು ಮಾತ್ರ ಇನ್ನೊಂದು ಓಡಾಡಿರುತ್ತೆ ಬಿಟ್ಟರೆ ಚೆನ್ನಾಗಿರುತ್ತೆ. ಕಾಜಲ್ ಅಪ್ಲೈ ಮಾಡಿದ್ದಾಯಿತು. ನೆಕ್ಸ್ಟ್ ಐಲೈನರ್. ಐಲೈನರ್ ಆಯಿತು. ಈಗ ಬಟ್ಟೆ ಇಟ್ಕೊಡ್ತೀನಿ. ಬಟ್ಟೆ ಇಟ್ಟಿದ್ದಾಯಿತು. ಕಾಣಿಸ್ತಿದೆ ಅಂತ ಅನ್ಕೊಂತೀನಿ. ಕಾಣಿಸ್ತಿದೆ. ಅದಾದ್ಮೇಲೆ ಮಸ್ಕಾರ. ಸದ್ಯಕ್ಕೆ ನನ್ನ ಹತ್ರ ಜೋಡಿಯೋಸ್ ತೊಂದರೆ ಇರೋದು ಮಸ್ಕಾರ, ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಚೆನ್ನಾಗಿದೆ. ಇಷ್ಟು ಚಂದ ರೆಡಿ ಆಗ್ತಿರೋ ಕಾರಣ ಸುಮ್ಮನೆ ಏನಾದ್ರು ಇದು ಡೀಪ್ ಮರೂನ್ ಶೇಡ್. ಇದು ಫ್ರಾನ್ಸಸ್. ಇನ್ನೂ ಹೋಗಿಲ್ವಾ ನಿಮ್ದು? ಲಿಪ್ಸ್ಟಿಕ್ ಹಾಕೋದು ಜಾಸ್ತಿ ಆಗಿಲ್ಲ. ಇಲ್ಲ. ಇದು ಶೇಡ್ ಬಂದು ಲೈಕ್ ಪಿಂಕ್ ಪೀಚ್ ಈ ರೀತಿ ಕಾಣಿಸುತ್ತೆ. ಒಂದು ಸ್ವಲ್ಪ ನಾನು ನಾನು ಗ್ಲಾಸಿ ಸ್ಟಾರ್ಟ್ ಲಿಪ್ಸ್ಟಿಕ್ ಹಾಕೋತೀನಿ ಗೈಸ್, ಮಕ್ಕಂದಿಲ್ಲ. ಎಲ್ಲ ಎಲ್ಲನಲ್ಲ ಓ ಇಲ್ಲಿದೆ ನೋಡಿ, ಎತ್ಕೊಂಡಿಲ್ಲ ಅಂತ ಹೇಳ್ತಿದ್ದಾನೆ. ನೆಕ್ಸ್ಟ್ ಬೇರೆ ಆಲ್ಮೋಸ್ಟ್ ಎಲ್ಲ ಜೋಡಿಯೋಸ್ ಪ್ರಾಡಕ್ಟ್ಸ್ ಇದಾವೆ. ಜೋಡಿಯೋ ಮಾಡಿ ಪರ್ಫ್ಯೂಮ್. ಅದು ಜೋಡಿಯೋಸ್ದೇನಾ? ಚೆನ್ನಾಗಿದೆ ಫ್ಲೇವರು. ಸ್ವಲ್ಪ ಇಟ್ಟು ನೋಡತ್ತಾ ನೋಡುವ. ಓ ಪರ್ಫ್ಯೂಮ್ ಆದಮೇಲೆ ನಾನು ಲೋಷನ್ ಹಾಕೊಂಡಿದ್ದೆ. ಲೋಷನ್ ಬಂದು ಫಾಕ್ಸ್ ಸ್ಟೈಲ್ ಅವ್ರದ್ದು ಬ್ರೈಟ್ನಿಂಗ್ ಬಾಡಿ ಲೋಷನ್. ಎಲ್ಲ ಫಾಕ್ಸ್ ಸ್ಟೈಲ್ ಜೋಡಿಯೋ, ಫಾಕ್ಸ್ ಸ್ಟೈಲ್ ಜೋಡಿಯೋ. ಪರ್ಫ್ಯೂಮ್ ಅಂತ ಫೈನಲ್ ಲುಕ್. ಮಧ್ಯಾಹ್ನ ನಾವು ಊಟಕ್ಕೆ ಅಂತ ಹೋಟೆಲ್ಗೆ ಹೋಗಿದ್ವಿ. ನಮ್ಮ ಮನೆಯವರೆಲ್ಲರೂ ಅಲ್ಲೇ ಇದ್ರು, ಫಸ್ಟ್ ಡೇ ಹೋಗಿದ್ರು. ಅದಕ್ಕೆ ನಾವು ಆಮೇಲೆ ಹೋದ್ವಿ. ಹೋಗೋಷ್ಟರಲ್ಲಿ 3:30 ಆಗಿತ್ತು. ಅಲ್ಲಿ ನಾವು ಏನೇನು ತಿಂದ್ವಿ ಅಂದರೆ ರೋಟಿ, ಪನ್ನೀರ್ ಬಟರ್ ಮಸಾಲ, ಮಶ್ರೂಮ್ ಪೆಪ್ಪರ್ ಡ್ರೈ ಮತ್ತು ಲ್ಯಾಮ್ ಸೋಡಾ ಕುಡಿದ್ಬಿಟ್ಟು ಮತ್ತೆ ಅಂಗಡಿಗೆ ವಾಪಸ್ ಬಂದ್ವಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.